ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ನೆನೆ ಹೇಳ್ದಂಗೆ ನಾನು ಇನ್ಮೇಲೆ ಡೇಟಾ ಅನಾಲಿಸ್ಟ್ ಜಾಬ್ ರೋಲು ಅಥವಾ ಟೆಕ್ನಿಕಲ್ ಜಾಬ್ ರೋಲ್ ಅಪ್ಡೇಟ್ ಕೂಡ ಕೊಡ್ತೀನಿ ಇನ್ಮೇಲೆ ನನ್ನ ಚಾನಲಲ್ಲಿ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆನೇ ವೀಡಿಯೋ ಮಾಡ್ತಾ ಇದ್ದೀನಿ ನಾನು ಇವತ್ತು ಎರಡು ಕಂಪ್ನಿದು ಡೇಟಾ ಅನಾಲಿಸ್ಟ್ ಮತ್ತು ಒಂದು ಫ್ರೆಷರ್ಸ್ಗೆ ಮತ್ತು ಮೈಕ್ರೋಸಾಫ್ಟ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಎರಡೂ ಅಂದರೆ ಮೈಕ್ರೋಸಾಫ್ಟ್ ಅವರು ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ. ಇನ್ನೊಂದು ಡೇಟಾ ಅನಾಲಿಸ್ಟ್ ಬಂದುಬಿಟ್ಟು ಆಫ್ ಸೈಟ್ ಅಂದರೆ ಬ್ಯಾಂಗ್ಳೂರಲ್ಲಿ ವರ್ಕ್ ಲೊಕೇಶನ್ ಇರುತ್ತೆ. ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ನಿನ್ನೆ ವೀಡಿಯೋದಲ್ಲಿ ಹೇಳ್ದಂಗೆ ಇನ್ಮೇಲೆ ಡೇಟಾ ಅನಾಲಿಸ್ಟ್ ಮತ್ತು ಟೆಕ್ನಿಕಲ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಇವಾಗ ಜಾಬ್ ಅಪ್ಡೇಟ್ ಕೊಡ್ತಾ ಇರೋ ಕಂಪ್ನಿ ಬಂದುಬಿಟ್ಟು ಮೈಕ್ರೋಸಾಫ್ಟ್ ಮತ್ತು ಇನ್ನೊಂದು ಆರನ್ ಅಂತ. ಸೊ ಒಂದು ಡೇಟಾ ಅನಾಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ, ಇನ್ನೊಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗೆ. ಸೊ ಎರಡೂ ಫ್ರೆಷರ್ಸ್ಗೆ ಹೈಯರ್ ಮಾಡ್ತಾ ಇರೋದು. ಸೊ ವೀಡಿಯೋದಾಗ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು, ಏನೇನು ರಿಕ್ವೈರ್ಮೆಂಟು ಅಂದ್ಬಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ. ಮತ್ತು ಯಾರ್ಯಾರು ಇಂಟ್ರೆಸ್ಟ್ ಇದೆ, ಯಾರ್ಯಾರಿಗೆ ಎಲಿಜಿಬಲ್ ಇದ್ದೀರಾ ಎಲ್ಲರೂ ಜಾಬ್ಗೆ ಅಪ್ಲೈ ಮಾಡಿ. ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದುಬಿಟ್ಟು ಹಾರನ್ ಅಂತ. ಇದು ಡೇಟಾ ಅನಾಲಿಸ್ಟ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಬ್ಯಾಂಗ್ಳೂರು ಲೊಕೇಶನ್, ಫುಲ್ ಟೈಮ್ ಇದಕ್ಕೆ. ಸೊ ಇವ್ರದ್ದೊಂದು ಹೆಲ್ತ್ ಕೇರ್ ಆಗಿರುತ್ತೆ ಕಂಪ್ನಿ, ಹೆಲ್ತ್ ಕೇರ್ದು. ಇವರು ಏನು ಜಾಬ್ ಡೀಟೇಲ್ಸ್ ಅಂದರೆ ಇನ್ವೆಸ್ಟಿಗೇಟ್ trends through the use of standardized and ad hoc analysis to uncover insight that will support a strategic and operational data driven decision making ಅಂತೆ. ಸೊ ಇಲ್ಲಿ ಪವರ್ ಬಿ ಐ ಯೂಸ್ ಮಾಡಬೇಕಂತೆ. ಮತ್ತು ಇನ್ನೇನು ಸಮ್ಮರಿ ರಿಪೋರ್ಟ್ಗಳನ್ನ ಪರ್ಫಾರ್ಮ್ ಮಾಡಬೇಕು, ವ್ಯಾಲಿಡೇಟ್ ಮಾಡಬೇಕು, ಕಂಡಕ್ಟ್ ರೂಟ್ ಕಾಸ್ ಅನಾಲಿಸಿಸ್ ಆ್ಯಂಡ್ ರೆವಿನ್ಯೂ ಸೈಕಲ್ ಇಶ್ಯೂ ಆ್ಯಂಡ್ ಐಡೆಂಟಿಫೈ ಪೊಟೆನ್ಷಿಯಲ್ ಸೊಲ್ಯೂಷನ್ ಅಂತೆ. ಸೊ ಏನೇನು ಸ್ಕಿಲ್ಸ್ ಬೇಕೋ ಜಾಬ್ ಡೀಟೇಲ್ಸಲ್ಲಿ ಏನು ನೋಡೋದಾದರೆ ಸ್ಕಿಲ್ಸ್ ರಿಕ್ವೈರ್ಡ್ ಏನೇನು ಬೇಕಂದರೆ ಪ್ರೂವನ್ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಇನ್ ಬೋತ್ ಡೇಟಾ ಕಲೆಕ್ಷನ್ ಆ್ಯಂಡ್ ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಂತೆ. ಮತ್ತು ರಿಲೆವೆಂಟ್ US ಹೆಲ್ತ್ ಕೇರ್ ಹಾಸ್ಪಿಟಲ್ ಎಕ್ಸ್ಪೀರಿಯನ್ಸ್ ವಿತ್ ಅ ಫೋಕಸ್ ಆನ್ ಡೇಟಾ ಅನಾಲಿಸಿಸ್ ಗುಡ್ ಟು ಹ್ಯಾವ್ ಅಂತ ಹೇಳಿದ್ದಾರೆ. ಮತ್ತು ಇನ್ನೇನು ಬೇಕು ಅಂದರೆ ಅಡ್ವಾನ್ಸ್ ಹೈ ಪ್ರೊಫಿಷಿಯೆಂಟ್ ಇನ್ ಮೈಕ್ರೋಸಾಫ್ಟ್ ಆಫೀಸ್, ವರ್ಡ್, ಪವರ್ ಪಾಯಿಂಟ್, ಎಕ್ಸೆಲ್ ನಾಲೆಡ್ಜ್ ಇರಬೇಕು. ಮತ್ತು ಡೆಮಾನ್ಸ್ಟ್ರೇಟ್ ಎಬಿಲಿಟಿ ಟು ಎಫೆಕ್ಟಿವ್ಲಿ ಪ್ರಿಯಾರಿಟೈಸ್ ಆ್ಯಂಡ್ ಮ್ಯಾನೇಜ್ ಮಲ್ಟಿಪಲ್ ಕನ್ಕರೆಂಟ್ ಟಾಸ್ಕ್ ವಿತ್ ಐ ಸೆನ್ಸ್ ಅಂತಂದರೆ ಕೆಳಗಡೆ ಹೋದರೆ ಪ್ರಿಫರ್ಡ್ ನಾಟ್ ಮ್ಯಾಂಡೇಟರಿ ಅಂತಂದರೆ ಎಕ್ಸ್ಪೀರಿಯನ್ಸ್ ಇನ್ ವಿಜುವಲೈಸೇಷನ್, ಕಸ್ಟಮರ್ ಡ್ಯಾಶ್ಬೋರ್ಡ್ ಆ್ಯಂಡ್ ರಿಗಾರ್ಡಿಂಗ್ ಯೂಸಿಂಗ್ ಟೂಲ್ಸ್ ಲೈಕ್ ಟ್ಯಾಬ್ಲ್ಯೂ, ಪವರ್ ಬಿ ಐ. ಇದು ಮ್ಯಾಂಡೇಟರಿ ಇಲ್ಲ, ಬಟ್ ಇದ್ರೆ ನೈಸ್ ಟು ಹ್ಯಾವ್ ಅಂತ ಹೇಳಿದ್ದಾರೆ. ಮತ್ತು ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಲಿಟ್ರಸಿ, ಎಬಿಲಿಟಿ ಟು ಲಿವೇಜ್ ಡೇಟಾ ಸೆಟ್, ಕಸ್ಟಮ್ ಕ್ವೆರಿ, SQL. ಸೊ ಇದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ವೆರಿ ಗುಡ್ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಮೇಯ್ನಾಗಿ ಕೇಳಿರೋದು ಇವರು ಎಕ್ಸೆಲ್ ಮತ್ತು ಕ್ರಿಟಿಕಲ್ ಥಿಂಕಿಂಗು. ಇದು ಜಾಬ್ದು ರಿಕ್ವೈರ್ಮೆಂಟ್ ನೋಡೋಗ್ಬಿಟ್ಟು ನೀವು ಆ ರೆಸ್ಯೂಮೇಲಿ ಅಪ್ಡೇಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಇದು ಜಾಬ್ ಖಂಡಿತ ಸಿಗುತ್ತೆ. ಬರೀ ಎಕ್ಸೆಲ್ಲು ಮತ್ತು ಪವರ್ ಪಾಯಿಂಟ್ ಕೇಳಿದ್ದಾರೆ, SQL ಕೇಳಿಲ್ಲ, ಪವರ್ ಬಿ ಐ ಕೇಳಿಲ್ಲ. ಸೊ ನಿಮ್ಮ ರೆಸ್ಯೂಮೆ ಚೆನ್ನಾಗಿದೆ, ಪಕ್ಕ ಸೆಲೆಕ್ಟ್ ಆಗುತ್ತೆ ಈ ಜಾಬ್ಗೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡಿ. ನಾನು ಲಿಂಕ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೆಕೆಂಡ್ ಕಂಪ್ನಿ ಬಂದುಬಿಟ್ಟು ಆಗಲೇ ಹೇಳ್ದಂಗೆ ಮೈಕ್ರೋಸಾಫ್ಟ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗಾಗಿರುತ್ತೆ. ಸೊ ಇವ್ರದ್ದು ಸ್ವಲ್ಪ ಜಾಬ್ದು ಏನು ರಿಕ್ವೈರ್ಮೆಂಟು ಮತ್ತು ಏನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋಣ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಂದರೆ ವರ್ಕ್ಸ್ ವಿತ್ ಅಪ್ರೋಪ್ರಿಯೇಟ್ ಸ್ಟೇಕ್ ಹೋಲ್ಡರ್ ಟು ಡಿಟರ್ಮೈನ್ ಯೂಸರ್ ರಿಕ್ವೈರ್ಮೆಂಟ್ ಫಾರ್ ಸೆಟ್ ಆಫ್ ಫೀಚರ್ಸ್ ಅಂತೆ. ಮತ್ತು ಕಾಂಟ್ರಿಬ್ಯೂಟ್ ಟು ಎಫರ್ಟ್ ಟು ಬ್ರೇಕ್ ಡೌನ್ ಲಾರ್ಜರ್ ವರ್ಕ್ ಐಟಮ್ ಇಂಟು ಸ್ಮಾಲರ್ ವರ್ಕ್ ಐಟಮ್ ಆ್ಯಂಡ್ ಪ್ರೊವೈಡ್ ಎಸ್ಟಿಮೇಷನ್ ಅಂತೆ. ಮತ್ತು ಆ್ಯಕ್ಟ್ ಆಸ್ ಎ ಡೆಸಿಗ್ನೇಟೆಡ್ ರೆಸ್ಪಾನ್ಸಿಬಲ್ ಇಂಡಿವಿಜುವಲ್, work on call to monitor system product features, service of degradation, downtime or interpretation and gain approval to restore. ಸೊ ಇದು ಸ್ವಲ್ಪ ಡೆವಲಪ್ಮೆಂಟ್ ಸೈಡ್ ಇರುತ್ತೆ ಅನಿಸುತ್ತೆ. ಇನ್ನು ಕ್ವಾಲಿಫಿಕೇಷನ್ ಏನು ನೋಡೋದಾದರೆ ಕಂಪ್ನಿಯವರು ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಮ್ಯಾಂಡೇಟರಿ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ರಿಲೇಟೆಡ್ ಟು ಟೆಕ್ನಿಕಲ್ ಡಿಸಿಪ್ಲಿನ್ ವಿತ್ ಅ ಪ್ರೂವನ್ ಎಕ್ಸ್ಪೀರಿಯನ್ಸ್ ಇರಬೇಕಂತೆ. ಕೋಡಿಂಗ್ ಇನ್ ಲ್ಯಾಂಗ್ವೇಜ್ ಇನ್ಕ್ಲೂಡಿಂಗ್ ಬಟ್ ನಾಟ್ ಲಿಮಿಟೆಡ್ ಅಂತೆ. C++, ಜಾವಾ ಇದರಲ್ಲಿ ಯಾವ್ದಾರ ಒಂದು ಸ್ಕಿಲ್ಸ್ ಇದ್ದರೆ ಸಾಕು ಅಂತ ಹೇಳ್ತಿದ್ದಾರೆ. ಮತ್ತು ಅದರ್ ರಿಕ್ವೈರ್ಮೆಂಟ್ ನೋಡೋದಾದರೆ ಎಬಿಲಿಟಿ ಟು ಮೀಟ್ ಮೈಕ್ರೋಸಾಫ್ಟ್ ಕಸ್ಟಮರ್ ಆ್ಯಂಡ್ ಆರ್ ಗೌರ್ನಮೆಂಟ್ ಸೆಕ್ಯೂರಿಟಿ ಸ್ಕ್ರೀನಿಂಗ್ ರಿಕ್ವೈರ್ಮೆಂಟ್ ಆರ್ ರಿಕ್ವೈರ್ಡ್ ಫಾರ್ ದಿಸ್ ರೋಲ್. ಅಂದರೆ ಅವ್ರದ್ದು ಸೆಕ್ಯೂರಿಟಿ ಇರುತ್ತಲ್ಲ, ಸೊ ಆ ರೋಲ್ಗೆ ನಾವು ತಕ್ಕನಾಗಿ ವರ್ಕ್ ಮಾಡಬೇಕಂತೆ. ಮತ್ತು ಮೈಕ್ರೋಸಾಫ್ಟ್ ಕ್ಲೌಡ್ ಬ್ಯಾಕ್ಗ್ರೌಂಡ್ ಚೆಕ್ ಅಂತೆ. ದಿಸ್ ಪೊಸಿಷನ್ ವಿಲ್ ರಿಕ್ವೈರ್ ಟು ಪಾಸ್ ದ ಮೈಕ್ರೋಸಾಫ್ಟ್ ಕ್ಲೌಡ್ ಬ್ಯಾಕ್ಗ್ರೌಂಡ್ ಚೆಕ್ ಅಪಾನ್ ಹೈಯರ್ ಟ್ರಾನ್ಸ್ಫರ್ ಆ್ಯಂಡ್ ವೆರಿ 2 years ಅಂದರೆ 2 yearsವರೆಗೂ ನಾವು ಕ್ಲೌಡ್ ಏನೋ ಸರ್ಟಿಫಿಕೇಷನ್ ಎಲ್ಲ ಮಾಡ್ಕೋಬೇಕು ಈ ಜಾಬಲ್ಲಿ ಅಂತ ಹೇಳ್ತಿದ್ದಾರೆ.
ಇನ್ನು ಪ್ರಿಫರ್ಡ್ ಕ್ವಾಲಿಫಿಕೇಷನ್ ನೋಡೋದಾದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸು ಇಲ್ವಾ ಯಾವ್ದಾರು ಟೆಕ್ನಿಕಲ್ ಇದರಲ್ಲಿದ್ದು 1+ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಇದೆ ಬೆಸ್ಟ್ ಅಂತ ಹೇಳಿದ್ದಾರೆ. ಮತ್ತು ಇನ್ನೇನು C++ ಇದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ನಾನು ಈ ಜಾಬ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ, ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ನೋಡಿಕೊಂಡು ರಿಕ್ವೈರ್ಮೆಂಟು ಮತ್ತು ನಿಮ್ಗೆ ಏನಾರು ಮ್ಯಾಚ್ ಆಗ್ತಿದ್ರೆ ನೋಡ್ಕೊಂಡು ಅಪ್ಲೈ ಮಾಡಿ. ರೆಡ್ ಜಾಬ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀಡ್ ಇರೋರು, ಇಂಟ್ರೆಸ್ಟ್ ಇರೋರು ಜಾಬ್ಗೆ ಅಪ್ಲೈ ಮಾಡಿ ಮತ್ತು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತು ಮೋರ್ ಜಾಬ್ ಅಪ್ಡೇಟ್ಗೆ ಪ್ಲೀಸ್ ಟು ಫಾಲೋ ಮೈ ಚಾನಲ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡ್ ಇರೋರಿಗೆ ಶೇರ್ ಮಾಡಿ. ಬಾಯ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟೊಂದಿಗೆ ಸಿಗೋಣ. ನೈಸ್ ಡೇ. ಬಾಯ್.